ಸಡನ್ಲಿ ಪ್ಲಾನಿಂಗ್ ಮಾಡಿದ್ವಿ ನಾವು ಕೂಡ. ನಾವು ಅಷ್ಟು ದೂರಿಂದ ಬಂದಿದೀವಿ, ಇನ್ನೂ ನಮ್ಗೆ ಜಾಗ ಸಿಗ್ತಾ ಇಲ್ಲ ನೋಡಿ. ಇನ್ನೂ ಅಲ್ಲಿ ಹೋಗ್ಬೇಕು ಮೇಲ್ಗಡೆ. ಗಾಳಿಗೆಲ್ಲ ಬಿದ್ದೋಯ್ತು. ಈಗ ಮತ್ತೆ ಇಡ್ತೀನಿ. ಇವತ್ತು ಅಂತ ಹೇಳಿದ್ರೆ ಹುಲಿದುರ್ಗದಲ್ಲಿರುವಂತ ಒಂದ್ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಇದಕ್ಕೆ ಹುಲಿದುರ್ಗ ಅಂತ ಯಾವ ತರ ಏನಕ್ಕೆ ಹೆಸರು ಬಂದ ಅಂತ ಹೇಳಿದ್ರೆ, ಇಲ್ಲಿ ಜಾಸ್ತಿ ಹುಲಿ ಇರೋದ್ರಿಂದ ಹುಲಿಯೂರು ದುರ್ಗ ಅಂತ ಏನಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಇಲ್ಲಿ ಜಾಸ್ತಿ ಬೆಟ್ಟದ ಮೇಲೆ ಕೋಟೆ ಇರೋ ಕಾರಣ ಇದಕ್ಕೆ ಹುಲಿಯೂರು ದುರ್ಗ ಅಂತ ಹೆಸರು ಬಂದಿದೆ ಅಂತ. ಈಗ ಹೋಗ್ತಾ ಇದೀವಿ ಮೇಲ್ಗಡೆ, ನೋಡೋಣ ಯಾವ ತರ ಅಂತ. ಬನ್ನಿ. ಇದು ಹುಲಿಯೂರು ದುರ್ಗ, ಇದ್ರ ಬಗ್ಗೆ ಏನಿದೆ ಅಂತ ಇಂಗ್ಲಿಷ್ ಅಲ್ಲಿ ಮತ್ತೆ ಕನ್ನಡದಲ್ಲಿ ಎರಡರಲ್ಲಿ ಹಾಕಿದ್ದಾರೆ. ನೀವು ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರೆ ತ್ರಿಶೂಲ್ ಇದೆ. ತ್ರಿಶೂಲ್ ಮೇಲ್ಗಡೆ ಅಲ್ಲಿ ಕರ್ನಾಟಕದ ನಕ್ಷೆ ಇದೆ. ಚೆನ್ನಾಗಿದೆ ನೋಡ್ಲಿಕ್ಕೆ, ಸ್ಟಾರ್ಟಿಂಗ್ ಚೆನ್ನಾಗಿದೆ. ಈಗ ಹಂಗೆ ಮೇಲೆ ಹೋಗ್ತಾ ಇದೀವಿ. ಈ ಸಡನ್ಲಿ ಪ್ಲಾನಿಂಗ್ ಮಾಡಿದ್ವಿ ನಾವು ಕೂಡ. ಬರ್ಬೇಕಂತ ನಾವು ಹೋಗ್ಬೇಕಿರೋ ಪ್ಲೇಸ್ ಬೇರೆ ಇತ್ತು, ಹೋಗ್ಲಿಕ್ಕಾಗ್ಲಿ, ಅದಕ್ಕೆ ಸಡನ್ಲಿ ಇಲ್ಲಿ ಬಂದಿದೀವಿ. ನೋಡೋಣ ಈ ಪ್ಲೇಸ್ ಯಾವ ತರ ಇದೆ ಅಂತ ನನ್ಗೆ ಗೊತ್ತಿಲ್ಲ. ಏನೇನಿದೆ ಎಕ್ಸ್ಪ್ಲೋರ್ ಮಾಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ನೋಡ್ಬೋದು ಈ ತರ ಇದೆ, ಮೇಲ್ಗಡೆ ಹೋಗ್ಬೇಕು ನಡ್ಕೊಂಡ್ಬಿಟ್ಟು. ನೋಡ್ಬೋದು ಹತ್ತೋದ್ ಯಾವ ತರ ಇದೆ ಅಂತ. ಸಾಕಾಯ್ತು ನನಗಂತೂ. ಇನ್ನು ಹೋಗ್ತಾ ಇದೀನಿ, ಹೋಗಿಲ್ಲ ಹತ್ರ. ಯಪ್ಪ, ಅಷ್ಟ್ಲಿಂದ ಇಲ್ಲಿ ಬರುವಷ್ಟರಲ್ಲಿ ಸಾಕಾಗೋಯ್ತು. ಬನ್ನಿ ಹೋಗೋಣ. ಇನ್ನು ಇಲ್ಲಿ ನೋಡ್ಬೋದು ನೀವು, ಸಪೋರ್ಟಿಂಗ್ ಬಿಟ್ಟದ ಇಟ್ಕೊಳ್ಳಿಕ್ಕೆ. ಸಾಕಾಯ್ತಂದ್ರೆ ಯಾರಿಗಾದ್ರು ಬಿಲ್ಡಿಂಗ್ ಹೋಗ್ಬಾರ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಎಲ್ಲ ಬಂಡೆಗಳಿದೆ. ನೋಡ್ಬೋದು ನೀವು, ಅಖಿಲೇಶ್ ನನಗಿಂತ ಮುಂದೆ ಹೋಗ್ತಾ ಇದ್ದಾನೆ. ಯಾವ ತರ ಇದೆ ಅಂತ ಅಲ್ಲಿಂದ ನೋಡ್ಕೊಂಡ್ ಬಂದ್ವಿ. ಇನ್ನೂ ಹೋಗ್ಬೇಕು ಮೇಲ್ಗಡೆ. ನನ್ಗಂತ ಟೈರ್ಡ್ ಆಯ್ತು ನೋಡಿ ಇವತ್ತು. ಗಾಯ್ಸ್, ನೀವು ನೋಡ್ಬೋದು ನಾವು ಅಷ್ಟು ದೂರಿಂದ ಬಂದಿದೀವಿ, ಇನ್ನೂ ನಮ್ಗೆ ಜಾಗ ಸಿಗ್ತಾ ಇಲ್ಲ ನೋಡಿ. ಇನ್ನೂ ಅಲ್ಲಿ ಹೋಗ್ಬೇಕು ಮೇಲ್ಗಡೆ. ಟಾಪ್ ಕಾಣಿಸ್ತಿದೆ, ಅಲ್ಲಿ ಹೋಗ್ಬೇಕು. ನಾನೇನೋ ಚಿಕ್ಕದಿರ್ಬೋದು ಅನ್ಕೊಂಡ್ ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ನಡಿಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಕಾಲು ನೋಯ್ತಿದೆ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಫೋಟೋ ಶೂಟ್ ಮಾಡ್ಬೇಕು. ಬನ್ನಿ ಮೇಲೆ ಹೋಗೋಣ. ಇಲ್ಲಿ ನೋಡಿ, ಈ ತರ ಎಲ್ಲ ಬರ್ದಿದ್ದಾರೆ. ಈ ತರ ಎಲ್ಲ ಬರ್ಲಿಕ್ಕೆ ಹೋಗ್ಬಾರ್ದು. ಏನಿದು ಅದು ತೋರಿಸ್ನಲ್ಲ, ಅದು ಏನಂತ ಗೊತ್ತಿದ್ದು ಕಮೆಂಟ್ ಮಾಡಿ. ಗೈಸ್, ಫೈನಲಿ ಮುಂದೆ ಒಂದ್ ಮನೆ ಕಾಣ್ತು. ಪಾಪ ಅಲ್ಲಿಂದ ಬಂದಿದೀವಿ, ಸಾಕಾಯ್ತು. ಆಗ್ಬೋದು. ಇಷ್ಟ ಮೇಲೆ ಕೂಡ ನೀರಿದೆ ಅಂದ್ರೆ ಶಾಕ್ ಆಗುತ್ತೆ. ನೋಡ್ಬೋದು, ಎಲ್ಲ ಕಲ್ಲು ಬಂಡೆ, ಇದು ದೊಡ್ಡದಾಗಿದೆ. ಅದ್ರ ಮಧ್ಯ ಇಲ್ಲಿ ನೀರಿರೋದು ನೋಡಿ. ಇದನ್ನು ರೆಡಿ ಆಗ್ತಾ ಇದೆ. ಇದು ರೆಡಿ ಆಗಿಲ್ಲ. ನಂದಿ ಮಹಾರಾಜ್ ಅದರ ನೋಡಿ, ನಂದಿ ಮಹಾರಾಜರು. ಗೈಸ್, ಇನ್ನು ಮುಗ್ದಿಲ್ಲ, ಇನ್ನು ದೂರ ಇದೆ ಪ್ರಯಾಣ. ಅಲ್ಲಿ ಕಾಣಿಸ್ತಿದೆ. ನಾನು ಇಲ್ಲೇ ಆಯ್ದು ಅನ್ಕೊಂಡಿದ್ದೆ, ನೋಡಿದ್ರೆ ಇನ್ನೂ ಹೋಗ್ಬೇಕು, ಅಲ್ಲಿವರೆಗೂ ಹೋಗ್ಬೇಕು. ನಮ್ದು ಡೆಸ್ಟಿನೇಷನ್ ಬಂದ್ಬಿಟ್ಟಿದೀವಿ. ಎಲ್ಲಿ ಅಂತ ಹೇಳಿದ್ರೆ, ನೀವು ನೋಡ್ಬೋದು ಸರೌಂಡಿಂಗ್ ಎಲ್ಲ ಗುಡ್ಡ ಬೆಟ್ಟದಿಂದ ಕೂಡಿದೆ. ಅದರ ಸೆಂಟ್ರಲ್ಲೇ ಇದು ದೇವಸ್ಥಾನ ಇರೋದು. ಈ ದೇವಸ್ಥಾನ ಹೆಸರೇನಂತ ಹೇಳಿದ್ರೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಇದ್ರ ಬಗ್ಗೆ ಅಷ್ಟು ಡೀಟೇಲ್ ಆಗಿ ಗೊತ್ತಿಲ್ಲ, ನಾವು ಫಸ್ಟ್ ಟೈಮ್ ಬಂದಿರೋದು. ಈಗ ಆ ದೇವಸ್ಥಾನ ಯಾವ ತರ ಇದೆ ಅನ್ನೋದನ್ನ ತೋರಿಸ್ತೀನಿ ನೋಡಿ. ನೀವು ನೋಡ್ಕೋಬಹುದು ದೇವಸ್ಥಾನ ಇವಾಗ ಬಂದಿದೆ. ನಾವು ಈವ್ನಿಂಗ್ ಈಗ 5 ಗಂಟೆ ಸುಮಾರು ಬಂದಿದೀವಿ. ಅಂದ್ರೆ ಸ್ಪಾಟ್ ಮಾತ್ರ ಚೆನ್ನಾಗಿದೆ, ಸೂಪರ್ ಆಗಿದೆ.
ಟ್ರೆಕ್ಕಿಂಗ್ ಮಾಡ್ತಾ ಬಂದ್ರೆ ಒಳ್ಳೆ ಫೀಲ್ ಕೊಡುತ್ತೆ. ನಿಮ್ ಬರೋ ಟೈಮ್, ನಾನು ಈಗ ಬಂದಿರೋ ಟೈಮಲ್ಲಿ ವಿಡಿಯೋ ಮಾಡಿದೀನಿ, ಆ ವಿಡಿಯೋ ಕೂಡ ಹಾಕಿರ್ತೀನಿ, ವಿಡಿಯೋದಲ್ಲಿ ನೋಡ್ಕೊಂಡ್ಬಿಡಿ. ಸಖತ್ತಾಗಿದೆ. ಈಗ ಫೈನಲ್ ಆಗಿ ಇಲ್ಲಿಂದ ವ್ಯೂ ಯಾವ ತರ ಕಾಣಿಸುತ್ತೆ ಅನ್ನೋದನ್ನ ತೋರಿಸ್ತೀನಿ ನೋಡಿ. ನಂದಿ ನೋಡ್ಬೋದು ಯಾವ ತರ ಇದೆ ಅಂತ. ಗೈಸ್, ಈಗ ನಾವು ಕೂಡ ಒಂದಿನೊಂದ್ ಕಲ್ಲಿಟ್ಬಿಟ್ಟು ಏನಕ್ಕೆ ಮಾಡ್ತಾರೆ ನಂಗೆ ಕೂಡ ಗೊತ್ತಿಲ್ಲ. ಒಬ್ಬೊಬ್ರು ಅಂತಾರೆ ಏನಾದ್ರು ಮನಸ್ಸಲ್ಲಿ ಇರುತ್ತಲ್ಲ, ಅದು ಬೇಡ್ಕೊಂಡ್ಬಿಟ್ಟು ಈ ತರ ಇಟ್ರೆ ಸರಿ ಈಡೇರುತ್ತೆ ಅಂತ ಹೇಳ್ತಾರೆ. ನಂಗೆ ಗೊತ್ತಿಲ್ಲ, ನೋಡೋಣ. ನಾನು ಟ್ರೈ ಮಾಡ್ತೀನಿ, ಈ ತರ ಇಡ್ತೀನಿ. ಎಷ್ಟು ಮೇಲೆ ಎಷ್ಟು ಇಡ್ತೀನಿ ಅಂತ ನೋಡೋಣ ಬನ್ನಿ. ಇಟ್ಟಿರೋದು ಗಾಳಿಗೆಲ್ಲ ಬಿದ್ದೋಯ್ತು. ಈಗ ಮತ್ತೆ ಇಡ್ತೀನಿ ಅದನ್ನ. ಒಂದ್ ಪೆಂಡಿಂಗ್ ಇದೆ, ಅದನ್ನ ಇಡ್ತೀನಿ. ಈಗೆಲ್ಲ ಕಂಪ್ಲೀಟ್ ಮಾಡ್ತೀನಿ. ಮತ್ತೆ ಗಾಳಿ ಜಾಸ್ತಿ ಬರ್ತಾ ಇದೆ, ಆ ಕಡೆ ಈ ಕಡೆ ಆಗ್ತಿದೆ. ನೋಡೋಣ ಇವಾಗಾದ್ರೂ ಆಗತ್ತಾ. ಹೋ ಜಾಗ ಅಖಿಲೇಶ್, ಹೋ ಜಾಗ. ಇಲ್ಲಿಂದ ಲುಕ್ ಯಾವ ತರ ಕಾಣಿಸುತ್ತೆ ಅನ್ನೋದನ್ನ ತೋರಿಸ್ತೀನಿ ನೋಡಿ. ಗೈಸ್, ಅಷ್ಟು ದೂರ ಕಾಣಿಸ್ತಿದೆಯಲ್ಲ, ನೋಡ್ಕೋಬಹುದು. ಅಲ್ಲಿಂದ ಇಲ್ಲಿ ಈ ಕಡೆ ತೋರಿಸ್ತಿದ್ದೆ, ಈ ಕಡೆ ಸೂರ್ಯನ ಬೆಳಕು ಜಾಸ್ತಿ ಬರುತ್ತೆ, ನಾವು ಬಂದಿರೋ ಗೊತ್ತಾಗಲ್ಲ, ಅದಕ್ಕೆ ಈ ಕಡೆ ತೋರಿಸ್ತಾ ಇಲ್ಲ. ಈ ಹೋಗೋ ಟೈಮಲ್ಲಿ ಎಲ್ಲಿಂದ ಬಂದಿದ್ದೀವಿ ಅನ್ನೋದನ್ನ ತೋರಿಸ್ತೀನಿ. ಎಲ್ರು ಬರೋ ಟೈಮಲ್ಲಿ ವಾಟರ್ ಬಾಟಲ್ ಎಲ್ಲ ಕ್ಯಾರಿ ಮಾಡ್ಕೊಂಡ್ ಬರ್ಬೇಕು. ಯಾಕಂದ್ರೆ ಟ್ರೆಕ್ಕಿಂಗ್ ಸ್ಪಾಟ್ ಆಗುತ್ತೆ, ಮೇಲೆ ಹತ್ಬೇಕು. 2 ಕಿಲೋಮೀಟರ್ ಇಲ್ಲ, ಮಿನಿಮಮ್ 2 ಕಿಲೋಮೀಟರ್ ನಡಿಬೇಕಾಗುತ್ತೆ. ತುಂಬಾ ಸುಸ್ತಾಗ್ಬಿಡುತ್ತೆ ಬರೋಷ್ಟರಲ್ಲಿ. ಅದಕ್ಕೆ ಬರೋ ಟೈಮಲ್ಲಿ ವಾಟರ್ ಬಾಟಲ್ ಅದು ಕ್ಯಾರಿ ಮಾಡ್ಕೊಂಡ್ ಬರ್ಬೇಕು. ಮತ್ತೆ ಹೋಗೋ ಟೈಮಲ್ಲಿ ನೀವು ತಂದಿರುವಂತ ವಾಟರ್ ಬಾಟಲ್ ಏನಾದ್ರು ಇರ್ತಲ್ಲ, ತಿನ್ಸೋ ಐಟಮ್, ತಿನ್ನುವಂತ ಐಟಮ್, ಅದು ಮತ್ತೆ ರಿಟರ್ನ್ ತಗೊಂಡ್ ಹೋಗ್ಬೇಕು. ಯಾಕಂದ್ರೆ ಅಲ್ಲಿ ಇಲ್ಲಿ ಇಸ್ಬಿಟ್ಟು ಗಲೀಜ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ನೀವು ಅಲ್ಲಿ ನೋಡ್ಬೋದು, ಕಾಣ್ತಿರೋದೇ ಅಲ್ಲ ಇನ್ನೊಂದು ಬೆಟ್ಟ. ನಮ್ ಪ್ಲಾನಿಂಗ್ ಏನಾಗಿತ್ತು ಅಂತ ಹೇಳಿದ್ರೆ, ಆ ಬೆಟ್ಟಕ್ಕೆ ಹೋಗೋ ಪ್ಲಾನಿಂಗ್ ಆಗಿತ್ತು. ಇಲ್ಲಿ ಕಾಣಿಸ್ತಿರೋ ಬೆಟ್ಟಕ್ಕೆ ಹೋಗೋ ಪ್ಲಾನಿಂಗ್ ಆಗಿತ್ತು. ಅದು ನಮ್ ರೂಮ್ ಇಂದ ನಿಯರ್ ಅನ್ಸುತ್ತೆ. ಅದು ಹೋಗೋ ಪ್ಲಾನ್ ಆಗಿತ್ತು, ಬೇರೆ ಹೋಗ್ಲಿಕ್ಕೆ ಆಗಿಲ್ಲ. ಅದಕ್ಕೆ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, ಮುಂದೆ ಬಂದ್ವಿ, ಅದ್ರೊಳಗೆ ಗೊತ್ತಾಗ್ಲಿಲ್ಲ. ಅದಕ್ಕೆ ಮೇಲೆ ಬಂದ್ಮೇಲೆ ಸಿಕ್ಕಿದ್ದೆ ಈ ಟೆಂಪಲ್ ನೋಡಿ. ನೋಡ್ಬೋದು ಯಾವ ತರ ವ್ಯೂ ಕಾಣಿಸುತ್ತೆ ಅಂತ. ಸೂಪರ್ ಕಾಣಿಸುತ್ತೆ ಮೇಲಿಂದ ವ್ಯೂ. ಇವತ್ತಿನ ವಿಡಿಯೋದಲ್ಲಿ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಯಾವ ತರ ಇದೆ ಅಂತ ತೋರಿಸಿದೀನಿ. ಪ್ಲೇಸ್ ಯಾವ ತರ ಇದೆ ಅಂತ ತೋರಿಸಿದೀನಿ. ಮತ್ತೆ ಇನ್ನೂ ಕೆಲಸ ನಡೀತಾ ಇದೆ, ನೋಡ್ಬೋದು ನೀವು. ಮಿನಿಮಮ್ ಏನಿಲ್ಲ ಅಂತ ಹೇಳಿದ್ರು 1-2 ಕಿಲೋಮೀಟರ್ ನಮ್ದು ವಾಕ್ ಮಾಡ್ತಾ ನಾವು ಬೆಟ್ಟದ ಮೇಲೆ ಹೋಗ್ಬೇಕು. ಫುಲ್ ಟೈರ್ಡ್ ಆಗುತ್ತೆ. ಚೆನ್ನಾಗಿದೆ, ಟ್ರೆಕ್ಕಿಂಗ್ ಎಲ್ಲ ಮಾಡಬಹುದು. ಚೆನ್ನಾಗಿದೆ, ಒಳ್ಳೆಯದೆ ಪ್ಲೇಸ್. ನಿಮ್ಗೆ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತೆ ಇದೇ ತರ ಟ್ರಾವೆಲಿಂಗ್ ರಿಲೇಟೆಡ್ ವಿಡಿಯೋ ಬೇಕಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಧನ್ಯವಾದ.